ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಆದಾಯಕ್ಕಾಗಿ ಗ್ಯಾರಂಟಿ ಹೊರೆ ನಿಭಾಯಿಸೋದಕ್ಕಾಗಿ ಅಡ್ಡದಾರಿ ಹಿಡಿತ ಸಿದ್ದರಾಮಯ್ಯ ಸರ್ಕಾರ ಈಗ ಆಕ್ರೋಶ ಸಿಡಿದಿದೆ. ಈ ರೀತಿಯೂ ಸರ್ಕಾರ ನಡೆಸ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಅಚ್ಚರಿಗೆ ಕಾರಣ ಆಗಿದೆ. ಈ ಸುದ್ದಿ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಹಿಂದೆ ಈ ವಿಷಯಗಳು ಬಂದಿದ್ವು, ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ಬಿಡ್ತಾ ಸರ್ಕಾರ. ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊರೆ ಇದೆ ಅನ್ನೋದು ಗೊತ್ತಿರೋ ವಿಷಯನೇ. ಯಾಕಂದರೆ ಅದನ್ನು ಓಪನ್ ಆಗಿ ಮಿನಿಸ್ಟರ್ಗಳು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕಷ್ಟ ಆಗಿದೆ, ಅನುದಾನ ಸಿಗ್ತಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿಲ್ವಾ, ಬಸವರಾಜ ರಾಯರೆಡ್ಡಿ ಅವ್ರು ಹೇಳಿಲ್ವಾ, ಶಾಸಕರಂತೂ ಲೆಕ್ಕವಿಲ್ಲದಷ್ಟು ಜನ ನಮಗೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ನಯಾ ಪೈಸೆ ಸಿಗ್ತಿಲ್ಲ, ಹಿಂಗಾದ್ರೆ ಹೆಂಗೆ, ರಾಜೀನಾಮೆ ಕೊಡ್ತೀವಿ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ತನಕ ಮಾತಾಡಿರೋ ಕೈ ಶಾಸಕರಿದ್ದಾರೆ ಅಲ್ವಾ. ಹಾಗಾಗಿ ಇದು ಸತ್ಯ ಅನ್ನೋದನ್ನು ನಾವು ಏನು ಹೇಳಬೇಕಾಗಿಲ್ಲ. ಪ್ರತಿಪಕ್ಷಗಳು ಹೇಳೋದು ಬಿಟ್ಟಾಕಿ ಸ್ವಪಕ್ಷೀಯರು, ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಂಡಿದ್ದಾರೆ ಅಲ್ವಾ. ಸೊ ಅದರಲ್ಲಿ ಡೌಟ್ ಇಲ್ಲ ಅಂತಾಯ್ತು. ಈಗ ನೋಡಿ, ಆದಾಯಕ್ಕೋಸ್ಕರ ಮದ್ಯ ಮಾರಾಟ ಸಿಕ್ಕಾಪಟ್ಟೆ ಜಾಸ್ತಿ ಮಾಡೋದಕ್ಕೆ ಈಗ ಮದ್ಯ ಮಾರಾಟಗಾರರ ಜೀವ ಹಿಂಡ್ತಿದೆಯಂತೆ ಸರ್ಕಾರ. ಮದ್ಯ ಮಾರಾಟಗಾರರು ಪ್ರೊಟೆಸ್ಟ್ಗಿಳಿದಿದ್ದಾರೆ. ಅಂದರೆ ಇದಕ್ಕೆ ನಗಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ. ಒಂದ್ಸಲ ಕೇಳಿದ್ರೆ ಹಿಂಗೂ ಆಗುತ್ತಾ ಅಂತ ತಮಾಷೆ ಆಗುತ್ತೆ, ನಗು ಬರುತ್ತೆ. ಆದರೆ ಜೀವದ ಜೊತೆ, ಜನರ ಜೀವದ ಜೊತೆ ಆಟ ಆಡ್ತಿದೆಯಾ ಸರ್ಕಾರ. 20% ಆದಾಯ ಇಲ್ಲಿಂದ ಬರಲೇಬೇಕು ಅಂತ ಹಠ ಹಿಡಿದು ಕೂತಿದೆಯಾ ಸರ್ಕಾರ. ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟಿದ್ದಾರಂತೆ. ಅಧಿಕಾರಿಗಳು ಮದ್ಯದ ಅಂಗಡಿ ಮಾಲೀಕರಿಗೆ ಜೀವ ಹಿಂಡ್ತಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಿದೆ. ಈಗ ಪ್ರೊಟೆಸ್ಟ್ ಗಿಳಿದಿದ್ದಾರೆ ಮದ್ಯ ಅಂಗಡಿ ಮಾಲೀಕರು, ಅಂದರೆ ವೈನ್ ಶಾಪ್ ಅವರು ಮತ್ತು ಈ ಬಾರು, ಬೇರೆ ಬೇರೆ ರೀತಿಯ ಲೈಸೆನ್ಸ್ಗಳಿರ್ತಾವಲ್ಲ, ಲಾಡ್ಜು ಪ್ಲಸ್ ಬಾರು, ಅದೆಲ್ಲ ಆಕ್ರೋಶ. ಏನಪ್ಪ ಅಂದರೆ ಮಾರಾಟ ಆಗ್ತಿಲ್ಲ ಅಂದರೂ ಸ್ಟಾಕ್ ತರಿಸ್ಕೊಳ್ಳಿ ಅನ್ನೋ ಒತ್ತಡವಂತೆ ಅಧಿಕಾರಿಗಳಿಂದ. ಏನು ಹೇಳಬೇಕು ಇದಕ್ಕೆ? ನಮಗೆ ಇಷ್ಟೇ ಮಾರಾಟ ಆಗ್ತಿರೋದು, ಎಕ್ಸ್ಟ್ರಾ ಬೇಡ ಅಂದರೂ ತರಿಸ್ಕೊಳ್ಳೇಬೇಕಂತೆ, ಇಲ್ಲ ಅಂದರೆ ಸುಳ್ಳು ಕೇಸ್ ಆದರೂ ಹಾಕ್ತಿದ್ದಾರಂತೆ. ಆರೋಪ ಕೇಳಿ ಬರ್ತಿರೋದು. ಮದ್ಯ ಮಾರಾಟಗಾರರು ಬಾಯಿ ಪಟ್ಕೊಳ್ತಿದ್ದಾರೆ. ಒಂದು ಕಡೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಈ ರೀತಿ ಮದ್ಯದ ಮೇಲೆ, ಮತ್ತೊಂದು ಕಡೆ ಜನ ಕೊಳ್ಳೋದು ಕಡಿಮೆ ಆಗಿಬಿಟ್ಟಿದೆ. ಬಿಯರಿಂದ ಹಿಡಿದು ಬೇರೆ ಎಲ್ಲ ರೀತಿಯಲ್ಲೂ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತೆ. ಜನ ಮೊದಲಿನಷ್ಟು ಕುಡಿಯೋದಕ್ಕೆ ಬರ್ತಿಲ್ಲ. ನಾವು ಹೆಂಗೆ ಕುಡ್ಸೋಣ? ಅವ್ರಿಗೆ ಕುತ್ತಿಗೆ ಹಿಡ್ಕೊಂಡು ಕುಡ್ಸೋಕ್ಕಾಗತ್ತಾ? ಮೂಗು ಹಿಡಿದು ಬಾಯಿ ತೆಗೆದು ಸುರಿಯೋಕ್ಕಾಗತ್ತಾ ಅಂತ ಕೇಳ್ತಿದ್ದಾರೆ ಅವರು. ಪಾಪ ಏನು ಕಥೆ, ಯಾಕೆ ಸ್ಟಾಕ್ ತರಿಸ್ಕೊಳ್ಳಿ ಅಂತಿದ್ದಾರೆ? ಹೆಚ್ಚೆಚ್ಚು ಮಾರಾಟ ಆದರೆ ತೆರಿಗೆ ಬರುತ್ತೆ ಸರ್ಕಾರಕ್ಕೆ. ನೀವು ಮಾರಾಟ ಆಗಿಲ್ಲ ಅಂದರೆ ಏನಾದರೂ ಒಂದು ದಾರಿ ಹುಡುಕಿ ಕೇಸ್ ಹಾಕಿಸ್ತೀವಿ ಅನ್ನೋ ರೀತಿಯಲ್ಲಿ ಹೆದರಿಸ್ತಿದ್ದಾರಂತೆ, ಬೆದರಿಸ್ತಿದ್ದಾರಂತೆ. ಹೆಂಗೆ ಕುಡಿಸೋದು? ಜನರನ್ನು ಕರ್ಕೊಂಡು ಬಂದು ಅವ್ರ ದುಡ್ಡು ಬಿಡಿಸಿ ಕುಡ್ಸೋಕ್ಕಾಗತ್ತಾ ಬಾಯಿ ತೆಗೆಸಿ ಅನ್ನೋದು ಜನರ ಪ್ರಶ್ನೆ. ಅಂದರೆ ಮದ್ಯ ಮಾರಾಟಗಾರರು ಕೇಳ್ತಿರೋ ಪ್ರಶ್ನೆ. ಹಾಗಾದರೆ ಸರ್ಕಾರ ಆದಾಯಕ್ಕಾಗಿ ಜನರ ಜೀವದ ಜೊತೆ ಆಟ ಆಡ್ತಿದ್ಯಾ? ಮದ್ಯ ವ್ಯಸನವನ್ನು ಕಡಿಮೆ ಮಾಡಬೇಕು, ಸಂಪೂರ್ಣ ನಿಲ್ಲಿಸಬೇಕು ಅನ್ನೋದೇ ಉದ್ದೇಶ. ಬಟ್ ಎಲ್ಲ ರಾಜ್ಯಗಳಲ್ಲೂ ಇದೇ ದೊಡ್ಡ ಆದಾಯ ಅಲ್ಲ, ಅಬಕಾರಿ ಆದಾಯನೇ ನಂಬ್ಕೊಂಡಿರ್ತಾರೆ. ಕುಡಿಯೋರೇನು ಅವರು ಏನು ಕೊಟ್ಟರು ಕೊಡದಿದ್ರು, ಬೆಲೆ ಜಾಸ್ತಿ ಮಾಡಿದ್ರು ಬಿಟ್ಟರು ಕುಡಿತಿರ್ತಾರೆ. ಅವ್ರು ಇಷ್ಟ, ಕುಡ್ಕೊಳ್ತಾರ, ಸಾಯ್ತಾರ ಅನ್ನೋದು. ಆದರೆ ಸರ್ಕಾರವೇ ಇಷ್ಟು ದೊಡ್ಡ ಹೆಜ್ಜೆ ಇಟ್ಟಿದೆಯಾ ಹಾಗಾದರೆ ಜನರನ್ನು ಸಾಯಿಸೋಕ್ಕೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಎದ್ದಿದೆ. ಈಗ ಮದ್ಯ ಮಾರಾಟ ಇಷ್ಟೇ ಆಗಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿರೋದ್ರ ಬಗ್ಗೆ ಸುಮಾರು 1 ತಿಂಗಳ ಹಿಂದೆ ಸುದ್ದಿ ಆಗಿತ್ತು. ನಾವು ರಿಪೋರ್ಟ್ ಮಾಡಿದ್ವಿ. 10 ಪಟ್ಟು ಜಾಸ್ತಿ ಮಾಡಿ 1 ಲೀಟ್ರ್ ಇದ್ದಲ್ಲಿ 10 ಲೀಟ್ರ್ ಮಾರಬೇಕು ಅಂತ ಟಾರ್ಗೆಟ್ ಕೊಟ್ಟಿದೆ ಅಂತ ಸುದ್ದಿ ಜೋರು ಸದ್ದು ಮಾಡಿತ್ತು. ಕುಮಾರಸ್ವಾಮಿ ಅವರೆಲ್ಲ ಸಿಡಿದೆದ್ದಿದ್ರು ಸರ್ಕಾರದ ವಿರುದ್ಧ. ಯಾವ ಸೀಮೆ ಸರ್ಕಾರ ಇದು ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಹಿಂಗೆ ನಡೆಸ್ಬೇಕಾ ನೀವು ಸರ್ಕಾರನ ಅಂತ. ಈಗ ಅದು ಇನ್ನೂ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಸಿಡಿದಿದೆ. ಮದ್ಯ ಮಾರಾಟ ಕುಸಿತ ಆಗಿದೆಯಂತೆ ಸ್ವಲ್ಪ. ಅದಕ್ಕೆ ಸರ್ಕಾರ ಅಲರ್ಟ್ ಆಗಿ ಈಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿರೋದಂತೆ. ಮದ್ಯ ಹಾಕಿಸ್ಕೊಳ್ಳೇಬೇಕು, ಹೆಚ್ಚಿನ ಸ್ಟಾಕ್ ತರಿಸ್ಕೊಳ್ಳೇಬೇಕು ಅಂತ ಒತ್ತಡ ಹಾಕ್ತಿದ್ದಾರಂತೆ. ಆದರೆ ಅವ್ರು ಹೇಳ್ತಿರೋದೇನು, ಅಬಕಾರಿ ಇಲಾಖೆಗೆ ಮದ್ಯ ಮಾರಾಟಗಾರರು ಈಗ ಎಲ್ಲಂದ್ರಲ್ಲಿ ಇಲ್ಲೀಗಲ್ ಆಗಿ ಡ್ರಗ್ಸ್ ಎಲ್ಲ ಸಿಗ್ತಿದೆ, ಯುವಕರಿಗೆ ಚೀಪಾಗಿ ಸಿಗ್ತಿದೆ. ಹಾಗಾಗಿ ಮದ್ಯ ಬಾಯಿ ಮಾಡೋದಕ್ಕೆ ಬರ್ತಿಲ್ಲ ಅಂತ ನಮಗೆ ರಿಪೋರ್ಟ್ಸ್ ಇದೆ. ಇಲ್ಲೀಗಲ್ ಆಗಿ ಇಂಥದ್ದೇನೇನೋ ಮಾಡ್ತಾ ಇದ್ದಾರೆ ಯುವಕರು, ಇದಕ್ಕಿಂತ ಕೆಟ್ಟ ನಶೆಗೆ ಬೀಳ್ತಿದ್ದಾರೆ. ಹಾಗಾಗಿ ಇದಕ್ಕೆ ತಲೆ ಕೆಡಿಸ್ಕೊಳ್ತಿಲ್ಲ. ಸರಿ, ನಾವು ಹೆಂಗೆ ತರೋಣ ಅನ್ನೋ ರೀತಿಯಲ್ಲೂ ಅವ್ರು ಹೇಳ್ತಿದ್ದಾರಂತೆ. ಏನು ರೀಸನ್ನು ಅನ್ನೋದನ್ನು ಸರ್ಕಾರ ಹುಡುಕ್ತಿದೆ. ಯಾಕೆ ಮದ್ಯ ಮಾರಾಟ ಕಡಿಮೆ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಂಡಿದೆ ಸರ್ಕಾರ ಅಂದರೆ ಇದಕ್ಕಿಂತ ಬೇಸರದ ವಿಚಾರ ಇಲ್ಲ. ಈಗ ಸರ್ಕಾರ ಅಧಿಕೃತವಾಗಿ ಇದನ್ನು ಹೇಳಲ್ಲ, ಮದ್ಯ ಮಾರಾಟ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀವಿ ಅಂತ.
ಸಾಮಾನ್ಯವಾಗಿ ಇಷ್ಟು ಮಾರಾಟ ಆಗುತ್ತೆ, ಅಬಕಾರಿ ಲಾಭ ಇಷ್ಟು ಬರುತ್ತೆ ಅಂತ ನಿರೀಕ್ಷೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಸ್ಟ್ರಿಕ್ಟ್ ಆಕ್ಷನ್ಗೆ ಇಳಿದಿದ್ದಾರೆ ಅಂತ ಬಾರ್ ಮಾಲೀಕರ ಸಂಘದವರು ಈಗ ಅಬಕಾರಿ ಇಲಾಖೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ, ನಾವೇನು ಸ್ವಾಮಿ ಮಾಡೋಣ ಅಂತ ಅವ್ರು ಕೇಳ್ತಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಬಾರ್ ಮಾಲೀಕರೆಲ್ಲ ರೆಡಿ ಆಗಿರೋದು ಈಗ ಅಚ್ಚರಿಗೆ ಕಾರಣ ಆಗಿರೋ ವಿಷಯ ಏನಂದ್ರೆ, ತೆರಿಗೆಯಲ್ಲಿ ಅಬಕಾರಿ ಪಾಲು 20%, ಒಂದು 35-40 ಸಾವಿರ ಕೋಟಿ ಬರಲೇಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ ಸರ್ಕಾರದವರು ಅನ್ನೋದು ಆರೋಪ. ಹಾಗೆ ಎಲ್ಲ ಕಡೆ ದೇಶದ ಹಲವು ರಾಜ್ಯಗಳನ್ನು ಕಂಪೇರ್ ಮಾಡಿ ನೋಡಿದ್ರೆ ಮದ್ಯದ ಮೇಲೆ ಸುಂಕ ಕರ್ನಾಟಕದಲ್ಲಿ ಜಾಸ್ತಿ ಇದೆ. ಅದು ಜಾಸ್ತಿ ಮಾಡ್ತಾನೇ ಇದ್ದಾರೆ. ಯಾಕೆ ಹಿಂಗೆ ಹೊರೆ ಹಾಕ್ತಿದ್ದಾರೆ ಅನ್ನೋ ಪ್ರಶ್ನೆ ಮಾಡಿದ್ರು, ನಮ್ಗೆ ನೆನಪಿದೆ. ಅದು ಕೂಡ ಮದ್ಯ ಮಾರಾಟಗಾರ ಅಳಲು. ಈಗ ಮಹಾರಾಷ್ಟ್ರ, ರಾಜಸ್ಥಾನ, ತೆಲಂಗಾಣ, ಉತ್ತರ ಪ್ರದೇಶ, ಡೆಲ್ಲಿ ಎಲ್ಲ ಕಡೆಗೂ ಕಡಿಮೆ ಇದೆ. ಕರ್ನಾಟಕದಲ್ಲಿ ಮಾತ್ರ 80 ಮೇಲೆ ಜಾಸ್ತಿನೇ ಆಗ್ತಿದೆ ಬಿಟ್ರೆ ಕಡಿಮೆ ಮಾಡೋ ಮನಸ್ಸು ಮಾಡ್ತಿಲ್ಲ ಸರ್ಕಾರ. ಯಾಕೆ ಈ ರೀತಿ ಮದ್ಯ ಮಾರಾಟಗಾರರ ಜೀವ ಹಿಂಡ್ತಿದ್ರಿ? ಮತ್ತು ಇನ್ ರಿಟರ್ನ್ ಅದರಿಂದ ಏನಾಗುತ್ತೆ? ಜನರ ಜೀವ ಹಿಂಡ್ದಂಗಾಗತ್ತಾ? ಈಗ ಆಲ್ರೆಡಿ ಹೆಲ್ತ್ ರಿಸ್ಕು, ಪೊಲ್ಯೂಷನ್ ಜೊತೆಗೆ ಜನರ ಲೈಫ್ ಸ್ಟೈಲು, ಫುಡ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಎಲ್ಲ ಪೊಲ್ಯೂಟೆಡ್ಡು ಮತ್ತು ಜಂಕ್ ಫುಡ್ಡು, ಅದರ ಎಫೆಕ್ಟಿಂದಾಗಿ ಲಿವರು, ಕಿಡ್ನಿ ಅಂದ್ಕೊಂಡು ಎಲ್ಲ ಹೋಗ್ತಾ ಇದೆ. ಜನ ಸಿಕ್ಕಾಪಟ್ಟೆ ಡಯಾಬಿಟಿಸು, ಹಾರ್ಟ್ ಡಿಸೀಸ್ಗೆ ಬಲಿ ಆಗ್ತಿದ್ದಾರೆ. ಅದ್ರ ನಡುವೆ ಕುಡೀರಿ ಅಂತ ಕುಡಿಸ್ತಿದ್ದಾರ ಸರ್ಕಾರದವ್ರು? ಹಾಗಾದರೆ ಶೇಮ್ ಅಲ್ವಾ ಇದು? ಏನು ಆರೋಪ ಕೇಳಿ ಬರ್ತಿದ್ಯೋ ಅದು ಸತ್ಯ ಆದರೆ ಸತ್ಯ, ಅದಕ್ಕೆ ನಾವು ಬೀದಿಗೆ ಇಳಿತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಮತ್ತೆ ಸುಳ್ಳೆ ಸರ್ಕಾರದ ವಿರುದ್ಧ ಇವ್ರು ಯಾಕೆ ಆರೋಪ ಮಾಡ್ತಾರಲ್ವ? ಸಹಜ ಪ್ರಶ್ನೆ. ನಮ್ಮ ಹತ್ರ ಮಾರಾಟ ಮಾಡೋಕೆ ಆಗ್ತಿರೋದೇ ಇಷ್ಟು, ಹೆಂಗೆ ಕುಡಿಸ್ಲಿ ನೀವೇ ಐಡಿಯಾ ಕೊಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಈ ರೀತಿ ಅಡ್ಡದಾರಿಯಲ್ಲಿ ಸರ್ಕಾರ ದುಡ್ಡು ಮಾಡಬೇಕಾಗಿದೆಯಾ? ಅಷ್ಟು ಬೊಕ್ಕಸ ನಷ್ಟದಲ್ಲಿದೆಯಾ ಅನ್ನೋ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಈಗ ಸಹಜವಾಗಿ ಈಗ ನಾವು ನೋಡಿದ್ವಿ, CAG ರಿಪೋರ್ಟ್ ಬಂತು, ಕರ್ನಾಟಕದ ಗ್ಯಾರಂಟಿ ಬಲು ಕಾಸ್ಟ್ಲಿ ಆಗಿದೆ, ಭವಿಷ್ಯಕ್ಕೆ ಮಾರಕ ಅನ್ನುವ ರಿಪೋರ್ಟನ್ನು ಇಟ್ಟರು. ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು 2 ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದರೂ ನನಗೆ ನಾಡಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ. ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ, ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನು ಹಾಕಿ, ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ, ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ. ಒಂದು ಕಡೆ ಗ್ಯಾರಂಟಿಗಳು ಸರಿಯಾದ ಸಮಯಕ್ಕೂ ಬರ್ತಿಲ್ಲ, ಅದು ಡಿಲೇ ಹಾಕೊಂಡು ಮನಸ್ಸು ಬಂದ ಕೊಡ್ತಾರೆ ಅನ್ನೋ ಆರೋಪ, ಆಕ್ರೋಶ. ಇನ್ನೊಂದು ಕಡೆ ಕಬ್ಬು ಬೆಳೆಗಾರರ ಪ್ರೊಟೆಸ್ಟ್ ಆಗ್ತಿದೆ. ಬೆಂಬಲ ಬೆಲೆ ನಮಗೆ ಅಂದರೆ ಸರ್ಕಾರನೂ ಸೇರಿಸ್ಕೊಡ್ಲಿ, ಕೇಂದ್ರ ರಾಜ್ಯ ಇಬ್ಬರೂ ಸೇರ್ಕೊಂಡು ನ್ಯಾಯ ಕೊಡಿ ಅಂತ ಬೇರೆ ರಾಜ್ಯಗಳಲ್ಲಿ ಕೊಡ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಸಿಗ್ತಾ ಇಲ್ಲ ಈ ರಾಜ್ಯದ ಬೆಲೆ? SIP ಕೊಡಬಹುದಲ್ವಾ ಇವರು, ಸ್ಟೇಟ್ ಅಡ್ವೈಸರಿ ಪ್ರೈಸು ಅನ್ನೋ ರೀತಿಯಲ್ಲೂ ಒಂದು ಕಡೆ ಆಕ್ರೋಶ. ಬಟ್ ಯಾವುದನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಿದ್ದಾರೆ. ಒಂದು ಕಡೆ ಕುರ್ಚಿ ಜಟಾಪಟಿ ಜೋರಾಗಿದೆ. ಈ ತಲೆನೋವಲ್ಲಿ ಕುರ್ಚಿ ಉಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿ, ಮತ್ತು ನಾವು ಮಿನಿಸ್ಟ್ರುಗಳಾದ್ರೂ ಸಾಕು, ನಾವು ಮಿನಿಸ್ಟ್ರ್ ಕುರ್ಚಿ ಉಳಿಸ್ಕೊಂಡ್ರೆ ಸಾಕು ಅನ್ನೋ ತಲೆ ಬಿಸಿಲೇ ಎಲ್ಲರೂ ಇರೋ ಥರ ಕಾಣಿಸ್ತಿರೋವಾಗ ಇಂಥದ್ದೊಂದು ಶಾಕಿಂಗ್ ವಿಷಯ ಹೊರಗಡೆ ಬರ್ತಿದೆ. ಸರ್ಕಾರ ಜನರಿಗೆ ಕುಡಿಸಿ, ಕಂಠಪೂರ್ತಿ ಕುಡಿಸಿ ಸರ್ಕಾರ ನಡೆಸುವಂಥ ಪ್ಲಾನ್ ಹಾಕ್ಕೊಂಡಿದೆಯಾ? ಹಾಗಾದರೆ ಬಹಳ ಗಂಭೀರವಾದ ಆರೋಪ ಇದು. ಇದಕ್ಕೆ ಮುಖ್ಯಮಂತ್ರಿಗಳು ಏನು ಆನ್ಸರ್ ಮಾಡ್ತಾರೆ, ಅಥವಾ ಅವ್ರಿಗೆ ಗೊತ್ತೇ ಇಲ್ಲದೆ ಹಿಂಗಾಗ್ತಿದೆ, ಅಧಿಕಾರಿಗಳೇ ಮಾಡ್ತಿದ್ದಾರೆ, ಅಥವಾ ಅಬಕಾರಿ ಇಲಾಖೆ ಮಾತ್ರ ಇಂಥ ಕೆಲಸ ಮಾಡ್ತಿದೆ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲದೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರಾ? ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.